ನಮಸ್ಕಾರ. ನಾನು ನಿಮ್ಮ ಮಂಜುನಾಥ ಮಹರ್ಷಿ, ಚಿಗುರು ಪ್ರೀಸ್ಕೂಲ್ ಮುಖ್ಯಸ್ಥರು. ಕಳೆದ ಬಾರಿ ನಾನು ನಿಮಗೆ ಪುಸ್ತಕಗಳು ಹೇಗಿರಬೇಕು ಅನ್ನುವಂಥದ್ದು ವಿಶ್ವಾಸನ ಹೇಗಿರಬೇಕು ಅನ್ನೋಂಥದ್ದನ್ನು ನಿಮಗೆ ತೋರಿಸ್ತಿದ್ದೆ. ಪುಸ್ತಕಗಳು, ಬರೆಯುವಂಥ ಪುಸ್ತಕಗಳು ಮಾದರಿ ಹೇಗಿರಬೇಕು, ಎಷ್ಟು ಲೈನ್ ಪುಸ್ತಕ ಇರಬೇಕು, ಎಷ್ಟು ಬೇರೆ ಬೇರೆ ಪಬ್ಲಿಕೇಶನ್ ಪುಸ್ತಕಗಳು ಇದೆ ಅನ್ನೋದನ್ನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಒಮ್ಮೆ ನನ್ನ ವಿಡಿಯೋಸ್ಗಳನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿರುವಂಥ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಆ ವಿಡಿಯೋದಲ್ಲಿ ಬಹಳ ಅದ್ಭುತವಾದಂಥ ಪುಸ್ತಕಗಳು, ಬರೆಯುವಂಥ ಕ್ಯಾಲಿಗ್ರಾಫಿ ಪುಸ್ತಕಗಳನ್ನು ಬಹಳ ಅಚ್ಚುಕಟ್ಟಾಗಿ ಪುಸ್ತಕಗಳನ್ನು ಮುದ್ರಿಸಿಕೊಟ್ಟಿದ್ದಾರೆ. ಅಂಥ ಪುಸ್ತಕಗಳನ್ನು ಸಾಧ್ಯವಾದರೆ ನೀವು ತೆಗೆದುಕೊಳ್ಬೇಕು ಮತ್ತು ಅದರಲ್ಲಿ ಬರೆಯುವಂಥ ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಸೂಪರ್ ಅಂದರೆ ಆಗುತ್ತೆ. ಥ್ಯಾಂಕ್ ಯು. ಕೈ ಬರಹದಲ್ಲಿ ತಿಳಿಯಬೇಕಾದ್ದು, ಅರಿಯಬೇಕಾದದ್ದು ಬೆಟ್ಟದಷ್ಟಿದೆ, ಆಕಾಶದಷ್ಟಿದೆ. ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ಬರವಣಿಗೆ ಸ್ಟೈಲನ್ನು ತನ್ನಿಷ್ಟದಂತೆ ಬರೆಯುವ, ಬರೆದದ್ದನ್ನು ಕಣ್ಣರಳಿಸುವಂತೆ ನೋಡುವ ಮಾಡುವ ಶಕ್ತಿ ನಮ್ಮ ಕೈಯಲ್ಲಿದೆ. ನಮ್ಮ ಮೆದುಳಿನಲ್ಲಿ ನಡೆಯುವ ಅಚ್ಚರಿ ಸಂಗತಿಗಳು ನಿಜಕ್ಕೂ ಆಶ್ಚರ್ಯವನ್ನು ಮೂಡಿಸುತ್ತೆ. ಕೈ ಬರಹ ಚಕಿತವನ್ನು ಮೂಡಿಸುವ, ಹೆಬ್ಬೇರಿಸುವಂತೆ ಮಾಡಬಲ್ಲ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಮಸ್ಕಾರ. ಬನ್ನಿ, ಇವತ್ತಿನಿಂದ ನಾವು ಬರವಣಿಗೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಬರವಣಿಗೆ ಮುಂಚಿತವಾಗಿ ಇದಕ್ಕೇನು ಕರಿತೀವಿ ನಾವು ಸ್ಟ್ಯಾಂಡಿಂಗ್ ಲೈನ್ಸ್, ಹೌದಲ್ವಾ? ಮೊದಲಿಗೆ ಸ್ಟ್ಯಾಂಡಿಂಗ್ ಲೈನ್ಸನ್ನು ಸಂಪೂರ್ಣವಾಗಿ ಬರೋಣ, ಮೇಲಿಂದ ಕೆಳಗಡೆ. ಆಲ್ರೆಡಿ ಡಾಟೆಡ್ ಲೈನ್ ಹಾಕಿದ್ದಾರೆ, ಹಾಗಾಗಿ ನಾನು ಸರಳವಾಗಿ ಬರೆದೆ. ಆದರೆ ಈಗ ವಿತೌಟ್ ಲೈನ್ ಇಲ್ಲದೆ ನಾವು ನೇರವಾಗಿ ಬರೆಯೋದನ್ನು ರೂಢಿ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ. ಸ್ಲೀಪಿಂಗ್ ಲೈನ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ, ಅಡ್ಡಗೆರೆ ಸ್ಲೀಪಿಂಗ್ ಲೈನ್ಸ್. ಇದನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಸ್ಟ್ರೋಕ್ಗೆ ಏನು ಕರಿತೀವಿ ನಾವು, ಈ ಪ್ಯಾಟರ್ನ್ಗೆ ಜಿಗ್ಜಾಗ್ ಅಲ್ವಾ? ಜಿಗ್ಜಾಗನ್ನು ಮಾಡ್ತಾ ಹೋಗಿ ನಿಧಾನವಾಗಿ. ಮುಂದಕ್ಕೆ ಹೋಗೋಣ. ಇವೆರಡನ್ನು ನಾನು ಬಿಟ್ಟಿದ್ದೀನಿ, ಅದನ್ನು ನೀವು ಮಾತ್ರ ಮನೆಯಲ್ಲಿ ಬರೀಲೇಬೇಕು. ಸರಿನಾ? ಈಗ ನೋಡಿ, ಇಲ್ಲಿ ನಮಗೆ ಸರಿಯಾದಂಥ ಲೈನ್ಸ್ ಬೇಕು. ಹಾಗೆ ಸುಮ್ಮನೆ ಸ್ವಲ್ಪ ಡಾಟೆಡ್ ಇಟ್ಕೊಂಡು ನೋಡೋಣ, ಅಂದರೆ ನಮಗೆ ಬರಲಿಕ್ಕೆ ಭಾಳ ಸರಳವಾಗ್ತದೆ. ಹೀಗೆ ಒಂದು ಬಾರಿ ನಿಮ್ಗೆ ಗೊತ್ತಾದರೆ, ರೂಢಿ ಆತಂದರೆ ಆಟೋಮೆಟಿಕ್ ಆ ಸೈಜು ವೇರಿಯೇಷನ್ಸ್ ನಿಮ್ಗೆ ಗೊತ್ತಾಗ್ತದೆ. ಅವಾಗ ನೀವು ಆರಾಮಾಗಿ ಬರಿಬೋದು. ಇದು ಅದೇ ರೀತಿಯಾದಂಥ ಪ್ಯಾಟರ್ನ್, ಆದರೆ ಇಲ್ಲಿ ಏನಾಗಿದೆ, ಮೇಲಿಂದ ಕೆಳಗೆ ವಿ ಆಗಿದೆ, ವಿ ಶೇಪ್ನಲ್ಲಿದೆ. ಆವಾಗಲೇ ಎ ಶೇಪ್ ಇತ್ತು, ಈಗ ವಿ ಶೇಪ್ ಆಗಿದೆ. ಇಲ್ಲಿ ಕೂಡ ಅಷ್ಟೇ, ನಾವು ಮೊದಲನೇದಾಗಿ ಪಾಯಿಂಟ್ಗಳನ್ನು ಇಟ್ಕೊಳ್ಳೋಣ. ಇದರ ಮಧ್ಯಭಾಗ ಇಲ್ಲಿಂದ ಹೀಗೆ ಶಿಸ್ತಾ ಹೋಗೋಣ. ನಂತರ ನಿಮಗೆ ಒಂದು ಅಂದಾಜು ಸಿಗುತ್ತೆ. ಒಂದು ಪೇಜ್ ಸಂಪೂರ್ಣವಾಗಿ ಬರೀಬೇಕು. ನೆಕ್ಸ್ಟ್ ಈ ಸ್ಟ್ರೋಕ್ನಲ್ಲಿ ಸ್ಲ್ಯಾಂಟಿಂಗ್ ಲೈನ್ಸ್
ಅಲ್ವಾ? ಮೇಲಿಂದ ಕೆಳಗಡೆ ನಿಮ್ಗೆ ಗಮನಿಸ್ತಾ ಇದ್ರಲ್ಲ, ಆರೋ ಮಾರ್ಕ್ ಕಾಣ್ತಾ ಇದೆ ಇಲ್ಲಿಂದ ಇಲ್ಲಿ, ಮೇಲಿಂದ ಕೆಳಗಡೆ ಸ್ಲ್ಯಾಂಟಿಂಗ್ ಲೈನ್. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಒಂದೇ ನೇರವಾಗಿ ಬರಬೇಕಲ್ವಾ, ಸೊಟ್ಟ ಆಗಬಾರ್ದು. ಅದಕ್ಕೆ ಮಾಡಿ ಒಂದು ಡಾಟ್ ಹಾಕೊಳ್ಳಿ, ಆ ಡಾಟನ್ನು ಈ ಡಾಟನ್ನು ಸೇರಿಸಿ. ನೇರವಾಗಿರಲಿ. ನಿಮ್ಗೆ ಆಮೇಲೆ ಗೊತ್ತಾಕೈತಿ, ನೀವೇ ಒಂದು ಜಡ್ಜ್ಮೆಂಟ್ ಮೇಲೆ ಬರಿತಾ ಹೋಗಿ. ಸ್ಲ್ಯಾಂಟ್, ರೈಟ್ ಸ್ಲ್ಯಾಂಟ್, ಇದೇನಿದು ಬಲಗಡೆ, ಈಗ ಬಲಕ್ಕೆ ಬಾಗಿದೆ ಅಲ್ವಾ? ಸೊ ಇದು ಬಲಗಡೆ ಬರುವಂಥದ್ದು ಸ್ಲ್ಯಾಂಟ್. ರೈಟ್ ಸ್ಲ್ಯಾಂಟ್ನಲ್ಲಿ ಬರಿತಾ ಹೋಗೋಣ.